ನೀವು ಯಾವ ಕಾರ್ಯಕ್ರಮಕ್ಕೆ ಕರೆದ್ರೆ ಬರ್ತೀವಿ. ನೀವು ನೆಲ ಜಲ ಭಾಷೆ ಅಂತ ಕರೆದಾಗ ನೀವೇ ನಮಗೆ ಪಾಠ ಹೇಳ್ಕೊಡ್ಬೇಕಾಗಿಲ್ಲ, ನಿಮ್ಮ ಹತ್ರ ಪಾಠ ಕಲಿಸ್ಕೋಬೇಕಾಗಿಲ್ಲ. ನಾವು ಖಂಡಿತವಾಗ್ಲೂ ಬರ್ತೀವಿ. ಜನ ನಮ್ಮನ್ನು ಕೊಳ್ಪಟ್ಟೆ ಇಟ್ಕೊಂಡು ಕೇಳುವಂಥ ಅಧಿಕಾರ ಇದೆ ಅದಕ್ಕೆ. ಆದರೆ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮ ಮಾಡಿದಾಗ ಆಹ್ವಾನನೇ ಇಲ್ದಲೆ ನಿಮ್ಮ ಎಡವಟ್ಟುಗಳನ್ನ ಇಡೀ ಜನ ಮಾತಾಡ್ತಾ ಇದ್ದಾರೆ. ಇವತ್ತು ಸಾಧು ಕೋಕಿಲ ಅವ್ರ ಎಡವಟ್ಟಿಗೆ ಇಡೀ ಚಿತ್ರರಂಗನೇ ಯಾಕೆ ಬೈತೀರಾ? ಯಾರಿಗೂ ಬಂದಿಲ್ಲ. ಅವ್ರು ಹೇಳಿದ್ರು ಇಲ್ಲ, ಕರೆ ಮಾಡಿದ್ವಿ, ಆಹ್ವಾನ ಕೊಟ್ಟಿದ್ವಿ, ಕೆಲವೊಬ್ಬರಿಗೆ ಪೋಸ್ಟ್ ಕೂಡ ಮಾಡಿದ್ವಿ. ನಿನ್ನೆಯಿಂದ ಸ್ಪಷ್ಟನೆ ಕೊಡ್ತಾರ ಅವರು ಒಂದು ಮಾತು ಹೇಳಿದ್ರು ಇವತ್ತು ನನಗೆ. ನಮ್ಮ ಮನೆ ಪೋಸ್ಟ್ ಬಾಕ್ಸಿಗೆ ಹಾಕೋಗಿದ್ರಪ್ಪ ಚಂದ್ರು. ಅದು ನನಗೆ ಚಲನಚಿತ್ರೋತ್ಸವ ಉದ್ಘಾಟನೆ ಆದ ಮರುದಿನ ನನಗೆ ಗೊತ್ತಾಯಿತು ಪೋಸ್ಟ್ ಬಾಕ್ಸ್ಗೆ ಹಾಕಿದ್ದಾರೆ ಅಂತ. ನಾನು ಏನು ಮಾಡಲಿ? ನಮಗೆ ಪೋಸ್ಟ್ ಬಾಕ್ಸ್ಗೆ ಯಾರೋ ಅನಾಮಧೇಯರಿಗೆ ಹಾಕೋದ್ರೇನು ಅಂತ. ಇವತ್ತು ಎನ್ ಎಸ್ ಕೃಷ್ಣ ಮಾತಾಡಿದಾರಲ್ಲ, ತಾರಾ ಅವರು ಮಾತಾಡಿದಾರಲ್ಲ, ಎಷ್ಟು ಸೀನಿಯರ್ ಕಲಾವಿದರು. ನನಗೆ ಮಹೇಶ್ ಬಾಬು ಡೈರೆಕ್ಟರ್ ಮಾತಾಡಿದರು, ಸರ್ ನಮಗೊಂದು ಪಾಸ್ ಕೊಡಿ ಅಂದರೆ ಯಾರ್ದೋ ನಂಬರ್ ಕಳಿಸ್ತಾರೆ. ಅಷ್ಟಕ್ಕೂ ಯೋಗ್ಯತೆ ಇಲ್ವ ನಮಗೆ? ನಾನು ಕನ್ನಡ ಚಿತ್ರರಂಗದ ನಿರ್ದೇಶಕ, ಎಲ್ಲರನ್ನೂ ಒಳಗೊಳ್ಬೇಕ್ರಿ. ಇದಾಗಿಲ್ಲ ಅವ್ರ ಕೈಯಲ್ಲಿ. ನಾನು ಹೇಳ್ತಾ ಇರೋದು ಸಾಧು ಕೋಕಿಲ ಅವ್ರ ಎಡವಟ್ಟಿಗೆ ನೀವ್ಯಾಕೆ ಬಲಿಯಾಗ್ತಾ ಇದ್ದೀರಾ? ಕಾಂಗ್ರೆಸ್ನವರು, ಆಡಳಿತಾರೂಢ ಪಕ್ಷದವರು ಕರೆದು ನೀವು ನಟು ಬೋಲ್ಟು ರೆಡಿ ಮಾಡಬೇಕಾಗಿರೋ ಸಾಧು ಕೋಕಿಲಾಗೆ. ಪ್ರತಿ ವರ್ಷ ಹಿಂಗಾಗುತ್ತಪ್ಪ, ನೀನೆಲ್ಲರನ್ನೂ ಒಳಗೊಳ್ಳು. ಅಕಾಡೆಮಿ ಅಂತಿರೋದೆ ಚಿತ್ರರಂಗ ಮತ್ತು ಸಿನಿಮಾ ಮತ್ತು ಸರ್ಕಾರದ ನಡುವಿನ ಕೊಂಡಿಯಾಗಿ ಕೆಲಸ ಮಾಡಬೇಕಪ್ಪ. ಒಬ್ಬ ಎಜುಕೇಟೆಡ್ನ ತಂದು ಕೂರಿಸಿ, ಅಲ್ಲಿಗೆ ಮೊದಲು ವಿದ್ಯಾವಂತರನ್ನ ತಂದು ಕೂರಿಸಿ, ಓದು ಬರಹ ಗೊತ್ತಿರೋರನ್ನ ಕೂರಿಸಿ, ಸಮಯ ಪ್ರಜ್ಞೆ ಇರೋರನ್ನ ಕೂರಿಸಿ, ಅವಾಗೆಲ್ಲ ಸರಿ ಹೋಗುತ್ತೆ. ಅದನ್ನು ಬಿಟ್ಬಿಟ್ಟು ಕಾಂಗ್ರೆಸ್ನವರು ಈಗ ರವಿಗಣಿಗ ಥರದವ್ರು ಕುತ್ಕೊಬಿಟ್ಟು ನೀರು ಕಟ್ ಮಾಡಿಬಿಡ್ತೀವಿ, ದೊಡ್ಡ ಇದ್ರ ಥರ ಮಾತಾಡ್ಬಿಟ್ರೆ. ಆಮೇಲೆ ಇಲ್ಲಿ ಏನಾಗಿದೆ ಅಂದರೆ ಚಿತ್ರರಂಗದವ್ರಿಗೆ ಬಾಯಿ ಸತ್ತೋಗಿದೆ. ಇದು ಬಾಯಿ ಸತ್ತೋಗಿರೋ ಚಿತ್ರರಂಗ. ಮೊದಲೆಲ್ಲ ಆಗಿದ್ದರೆ ಈ ಥರ ರವಿಗಣಿಗ ಥರದ ಇಮ್ಮೆಚ್ಯೂರ್ಡ್ ಪೊಲಿಟಿಷಿಯನ್ಸ್ಗಳೆಲ್ಲ ಹಿಂಗೆ ಮಾತಾಡಿದ್ದಿದ್ರೆ ಇಷ್ಟೊತ್ತಿಗೆ ಬೇರೆ ಆಗೋಗಿರೋದು. ಸಿನಿಮಾ ರಂಗದಲ್ಲೇ ರಾಜಕಾರಣದಲ್ಲಿ ಇರೋರು ಇದ್ದಾರಲ್ಲ, ಅವರೆಲ್ಲ ಏನು ಮಾಡ್ತಿದ್ದಾರೆ? MLCಗಳಾಗಿದ್ದರು, ಬೇರೆ ಬೇರೆ ಪೊಸಿಷನ್ಗಳಲ್ಲಿದ್ದರು, ಸಿನಿಮಾ ರಂಗನ ಪ್ರತಿನಿಧಿಸ್ತಾ ಇದ್ದರು, ಹೋರಾಟಗಳಿಗೆ ಬರ್ತಾಯಿದ್ರು, MP ಗಳಾಗಿರೋರು ಇದ್ದಾರೆ, ಮಂತ್ರಿಗಳಾಗಿರೋರು ಇದ್ದಾರೆ. ಏನು ರೀ ಅಷ್ಟು ಗುಲಾಮಗಿರಿನ? ನಿಮಗೆ ಸ್ವಾಭಿಮಾನ ಇಲ್ವಾ? ನೀವು ತಾಯಿ ಬೇರೆಗೆ ನೀವು ಅನ್ನ ತಿಂತಾ ಇರೋ ಸಿನಿಮಾ ರಂಗದ ಬಗ್ಗೆ ನಿಮ್ಗೆ ಗೌರವ ಇಲ್ವಾ? ನಲ್ಲಿ ನಿಮ್ಮ ಮನೆ ನೀರು ಕಟ್ ಮಾಡಬೇಕಾ ಅಂತ ಕೇಳ್ತಾನೆ ಒಬ್ಬ ಮನುಷ್ಯ. ಇನ್ನೊಬ್ಬ ಕೇಳ್ತಾನೆ ನಿಮ್ಮ ಸಿನಿಮಾಗಳನ್ನು ಬ್ಯಾನ್ ಮಾಡಬೇಕಾ ಅಂತ ಕೇಳ್ತಾನೆ. ಹಿಂದಿಯವ್ರು ಕರೆದ್ರೆ ಓಡೋಗ್ಬಿಡ್ತೀರಾ ಅಂತಾನೆ. ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಂಥ ಚಾಲೆಂಜ್ ಮಾಡ್ತಾ ಇದೆ ಗೊತ್ತಾ ಕನ್ನಡ ಚಿತ್ರರಂಗ? ಇದು ಹ್ಯಾಂಡ್ ಇನ್ ಗ್ಲೌಸು. ಚಿತ್ರರಂಗನೂ ಬೆಳಿಬೇಕು, ರಾಜಕಾರಣನೂ ಇರಬೇಕು, ಒಬ್ಬರಿಂದಾನೇ ಒಬ್ರಿಗೆ ಆಗೋದು. ಇಲ್ಲಿ ಯಾರೂ ಹೇಳ್ಬಿಡ್ತೀನಲ್ಲ, ಇದು ಉದ್ದಕ್ಕೆ ಗರಡುಗಂಬ ಥರ ಬೆಳೆದು ನಿಂತಿಲ್ಲ. ಎಲ್ರಿಗೂ ಎಲ್ಲದೂ ಬೇಕು. ನಿಮ್ಮ ಸೀನಿಯರ್ ಮಾತಾಡ್ತಾ ಇದ್ದಾರೆ, ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ, ತಿಳುವಳಿಕೆ ಹೇಳ್ತೀವಿ, ಅವ್ರಿಗೆ ಮಾಹಿತಿ ಹೇಳ್ತೀವಿ. ಸರ್ ಹೀಗಲ್ಲ ಹೀಗೆ ಅಂತ ಸ್ಪಷ್ಟನೆ ಕೊಡ್ತೀವಿ ಅವ್ರಿಗೆ. ನೀನು ಯಾರಪ್ಪ ಉದ್ದಂಡ ನಾಯಕ? ಸರಿಯಾಗಿ ಮಾತಾಡೋದು ಕಲಿ ಅನ್ನೋದು ನನ್ನ ಇವತ್ತಿನ ಇದನ್ನು ಎಚ್ಚರಿಕೆ ಅಂತ ನಾನು ತೊಗೋಬೋದು. ಅಥವಾ ಒಬ್ಬ ಗೆಳೆಯನ ಅವ್ರ ಜೊತೆನೇ 100 ಡಿಬೇಟ್ಗಳಿಗೆ ಹೋಗಿದ್ದೀನಿ ನಾನು, ಒಬ್ಬ ಗೆಳೆಯನ ಪ್ರೀತಿಯ ಮಾತು ಅಂತ. ಬಟ್ ಇದು ಎಚ್ಚರಿಕೆನೇ. ನಾನಿಂತ ಅವ್ರ ಮನೆ ಮುಂದೆ ಕೂರೋದು ನಾನು ಕಮಿಟ್ಮೆಂಟ್ ತೊಗೊಂಡಿದ್ದೀನಿ. ಎಷ್ಟು ಜನರಿಗೆ ಸೈಟ್ ಕೊಡಿಸ್ಬೇಕು. ನಾನು ಯಾರ್ಯಾರಿಗೆ ಸೈಟ್ ಬಂದಿಲ್ಲ, ಏನೇನು ಪ್ರಯೋಜನಗಳು ಬಂದಿಲ್ಲ, ಏನೇನು ಲಾಬಿಗಳು ನಡೆದಿದೆ, BDL ಏನು ನಡೆದಿದೆ, ಎಷ್ಟು ಜನರು. ನಾನೇ ಪರಮೇಶ್ವರ್ ಅವ್ರ ಮನೆಗೆ ಸಂಚಾರಿ ವಿಜಯ್ ಕರ್ಕೊಂಡು 3 ಸಲ ಹೋಗಿದ್ದೀನಿ. ನನಗೆ ಪರಮೇಶ್ವರ್ ಅಷ್ಟು ಸ್ನೇಹಿತರಿದ್ರು, ಗೇಟಲ್ಲಿ ಅರ್ಧ ಗಂಟೆ ಕಾದಿದ್ದೀವಿ. ಏನೂ ಆಗಲಿಲ್ಲ ಪ್ರಯೋಜನ. ಆ ಮನುಷ್ಯನಿಗೆ ಅವತ್ತು ಅದು ಏನಾರು ಒಂದು ಸ್ವಲ್ಪ ಸಿಕ್ಕಿದ್ರೆ, ಆರ್ಥಿಕವಾಗಿ ಸ್ಥೈರ್ಯ ಸಿಕ್ಕಿರೋದು ಸಂಚಾರಿ ವಿಜಯ್ಗೆ. ಏನೂ ಮಾಡಿ ರವಿಗಣಿಗ ಅವ್ರಿಗೆ ಇದೆಲ್ಲ ಗೊತ್ತಿಲ್ಲ. ಸಬ್ಸಿಡಿ ರಾಜಕಾರಣ ಗೊತ್ತಿಲ್ಲ. ಆಮೇಲೆ ಇವ್ರೇನು ಪುಕ್ಸಟೆ ಕೊಡ್ತಾರಾ? ಎಷ್ಟು ಕೋಟಿ ಟ್ಯಾಕ್ಸ್ ಹೋಗುತ್ತೆ ಸಿನಿಮಾದಿಂದ? ಹೋಗಲಿ ಕೇಂದ್ರ ಸರ್ಕಾರದವ್ರ ಹತ್ರ ಇವ್ರು ಟ್ಯಾಕ್ಸ್ ಕೇಳ್ತಾರಲ್ಲ, ರಾಜ್ಯ ಸರ್ಕಾರದವರು. ರಾಜ್ಯ ಸರ್ಕಾರಕ್ಕೆ ಸಿನಿಮಾದಿಂದ ಎಷ್ಟು ಟ್ಯಾಕ್ಸ್ ಹೋಗುತ್ತೆ? ಆ ಟ್ಯಾಕ್ಸ್ ದುಡ್ಡಲ್ಲಿ ಸಬ್ಸಿಡಿ ಕೊಡ್ತಾರೆ. ಅವಾರ್ಡ್ ಕೊಡೋದ್ರಿಂದ ಅವ್ರಿಗೆ ಮರ್ಯಾದೆ, ಆ ರಾಜ್ಯೋತ್ಸವ ಕಮಿಟಿಗೆ ಮರ್ಯಾದೆ. ಮತ್ತು ಇದು ಪರಸ್ಪರ. ಸಾಧಕರಿಗೆ ಇವ್ರು ಕೊಡೋ ಗೌರವ, ಅವರು ಇವ್ರಿಗೆ ಸಾಧನೆಗಳಿಗೆ ಕೊಡೋ ಗೌರವ. ಇದು ಟ್ಯಾಕ್ಸ್ ದುಡ್ಡು ಪುಕ್ಸಟ್ಟೆ ಕೊಡಲ್ಲ. ರವಿಗಣಿಗ ಅವ್ರ ಮನೆಯಿಂದ ಕೊಡ್ತಾ ಇದ್ದಾರಾ? ರವಿಗಣಿಗ ಏನು ಭಗೀರಥನ ತಲೆಯಿಂದ ನೀರು ಕೊಡೋಕ್ಕೆ ಮೇಕೆದಾಟು ಯೋಜನೆ ಮಾಡ್ದಲ್ಲೇ? ಯಾರಪ್ಪಂದಿದ್ದು ಸರ್ಕಾರ? ಆಮೇಲೆ ಈ ಚಿತ್ರರಂಗದವ್ರಿಗೆಲ್ಲ ಬಾಯಿ ಸತ್ತಿದೆ, ಮಾತಾಡ್ತಾ ಇಲ್ಲ ಅನ್ಬೇಕಾರೆ ಎಷ್ಟು ಕೋಪ ಬರಬೇಕು ನಮಗೆ. ಅಂದರೆ ನಾನು ಬಿಡಲ್ಲ, ನಾವು ಮಾತಾಡ್ತೀವಿ. ಮಾತಾಡೋವಂಥ ಒಂದು 4 ಜನ ಇದ್ದೀವಿ, ಧ್ವನಿ ಎತ್ತುತ್ತೀವಿ. ಬಾಯಿ ಸತ್ತಂಗೆ ನಾವು ಕೂತ್ಕೊಳ್ಳಲ್ಲ. ಇವತ್ತೇನಾದ್ರು ದೊಡ್ಡ ಲೀಡ್ರ್ಗಳು ಮಾತಾಡಿದ್ರೆ ಕಥೆ ಏನಾಗ್ತಿತ್ತು ನಿಮ್ಮದು? ಈ ಸಾಧು ಕೋಕಿಲ ಅವ್ರ ಎಡವಟ್ಟುಗಳನ್ನ ನಂಬ್ಕೊಂಡು ನೀವು, ನಾನು ಹೇಳ್ತಾ ಇದ್ದೀನಿ, ಇವರಿಬ್ಬರಿಗೂ ಬಲಿಪಶು ಆಗ್ತಾ ಇದ್ದೀರಾ ನೀವು. ಮಾಡಬೇಡಿ ಇದನ್ನು. ನಾಳೆ ತುಂಬ ದೊಡ್ಡ ವಿರೋಧಗಳನ್ನ ಎದುರಿಸಬೇಕು. ನಾನಂತೂ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ಈ CCL ವಿಚಾರಕ್ಕೆ ಸ್ಪಷ್ಟನೆ ಕೊಡಬೇಕು. ಇವ್ರ ಕೆಲಸಗಳನ್ನು ಅರ್ಥ ಮಾಡ್ಕೋಬೇಕು. 11 ವರ್ಷಗಳ ಕಾಲ CCL ನಡೆಸ್ಕೊಬರೋದು ಸುಮ್ಮನೆ ಹುಡುಗಾಟದ. ನಾನು ಕಣ್ಣಾರೆ ನೋಡಿದ್ದೀನಿ ಈ ಸಲ. ಎಷ್ಟು ಹಣ ವ್ಯತ್ಯಯ ಆಗುತ್ತೆ, ಎಷ್ಟು ಸಮಯ ವ್ಯತ್ಯಯ ಆಗುತ್ತೆ, ಎಷ್ಟು ಶ್ರಮ ಹಾಕಬೇಕಾಗತ್ತೆ, ಮಾನಸಿಕವಾಗಿ ದೈಹಿಕವಾಗಿ ಎಷ್ಟು ಶ್ರಮ ತಗೋಬೇಕಾಗತ್ತೆ, ಅದು ಎಷ್ಟು ಪ್ರತಿಷ್ಠೆಯಾಗಿರುತ್ತೆ ಎಲ್ಲ ನೋಡಿದ್ದೀನಿ ನಾನು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.